ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರ, ಕಿಮ್ ಜಾಂಗ್ ಉನ್ ಮತ್ತೆ ಸುದ್ದಿಲಿದ್ದಾನೆ. ಈ ಬಾರಿ ಚೈನಾ ಜೊತೆ ಸೇರಿ ಜಾಗತಿಕ ರಾಜಕೀಯ ಚಿತ್ರಣವನ್ನ ಬದಲಿಸುವ ಪ್ರಯತ್ನವನ್ನು ಮಾಡೋದಕ್ಕೆ ಕಿಮ್ ಮುಂದಾಗ್ತಾ ಇದ್ದಾನೆ. ಅಮೆರಿಕಾದ ಸೊಕ್ಕು ಮುರಿಬೇಕು, ಅದಕ್ಕಾಗಿ ಮತ್ತೆ ಜಗತ್ತಲ್ಲಿ ಶೀತಲ ಸಮರವನ್ನ ಪ್ರಾರಂಭ ಮಾಡಬೇಕು, ಅಲ್ಲಿ ಮತ್ತೆ ಬಣ ರಾಜಕೀಯಗಳು ಶುರುವಾಗಬೇಕು ಅನ್ನೋ ಮಾತುಗಳು ಕಿಮ್ ಕಡೆಯಿಂದ ಬರ್ತಾ ಇವೆ. ಕೆಲ ದಿನಗಳಲ್ಲೇ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೈನಾಕ್ಕೆ ಭೇಟಿ ಕೊಡ್ತಾ ಇರೋ ಸಂದರ್ಭದಲ್ಲಿ ಕಿಮ್ ಈ ಹೇಳಿಕೆ ಕೊಡ್ತಾ ಇರೋದು ಅಚ್ಚರಿಗೆ ಕಾರಣ ಕೂಡ ಆಗ್ತಾ ಇದೆ. ಹಾಗಾದ್ರೆ ಉತ್ತರ ಕೊರಿಯಾದ ಅಧ್ಯಕ್ಷ ಮಾಡೋದಕ್ಕೆ ಹೊರಟಿರೋದೇನು? ಕಿಮ್ ಮಾತುಗಳಿಗೆ ಅಲ್ಲಿ ಏನಾದರೂ ಕಿಮ್ ಮತ್ತು ಸಿಗುತ್ತಾ? ಬನ್ನಿ ನೋಡೋಣ. ಗೆಳೆಯರೆ, ಜಗತ್ತು ಎರಡನೇ ಸುತ್ತಿನ ಶೀತಲ ಸಮರದ ಕಡೆಗೆ ಹೋಗ್ತಾ ಇದೆ ಅನ್ನೋದು ಸುಳ್ಳಲ್ಲ. ಒಂದ್ ಕಡೆ ಅಮೆರಿಕ ನಿಂತಿದೆ, ಮತ್ತೊಂದು ಕಡೆ ಚೈನಾ. ಅಮೆರಿಕ ತನ್ನ ಹಳೆಯ ಸ್ಟೈಲಲ್ಲಿ ಅದೇ ದಾದಾಗಿರಿ, ಅದೇ ಫ್ಯೂಡಲ್ ದಬ್ಬಾಳಿಕೆಯನ್ನು ಪ್ರದರ್ಶಿಸ್ತಾ ಇದ್ರೆ, ಚೈನಾ ಸಾಲ ಕೊಡೋ ಮೂಲಕ ಜಗತ್ತನ್ನು ತನ್ನ ಬುಟ್ಟಿಗೆ ಹಾಕೊಳ್ತಾ ಹೋಗ್ತಾ ಇದೆ. ಅಲ್ಲಿ ಆರ್ಥಿಕತೆ, ತೈಲ, ರೇರ್ ಮಿನರಲ್ಸ್, ಟೆಕ್ನಾಲಜಿ, ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಚೈನಾ ಹಾಗೂ ಅಮೆರಿಕಾದ ನಡುವೆ ಕಾಂಪಿಟೇಷನ್. ಹೇಗೆ 90ರ ದಶಕದವರೆಗೆ ಅಮೆರಿಕ ರಷ್ಯಾಗಳ ನಡುವೆ ಒಂದು ಸ್ಪರ್ಧೆಯನ್ನು ನೋಡ್ತಾ ಇದ್ವೋ, ಹಾಗೆ ಈಗ ಚೈನಾ ಮತ್ತು ಅಮೆರಿಕಾಗಳು ಸ್ಪರ್ಧೆಗೆ ಬಿದ್ದಿವೆ. ಇಂಥ ಸಂದರ್ಭದಲ್ಲಿ ಉತ್ತರ ಕೊರಿಯಾದ ಮಿಸೈಲ್ ಮ್ಯಾನ್ ಕಿಮ್ ಜಾಂಗ್ ಉನ್ ಚೈನಾದ ವಿದೇಶಾಂಗ ಸಚಿವ ವಾಂಗ್ ಈ ಜೊತೆ ನಡೆಸಿರೋ ಮಾತುಕತೆಗಳು ಈಗ ಅತ್ಯಂತ ಕುತೂಹಲಕ್ಕೆ ಕಾರಣ ಆಗ್ತಾ ಇವೆ. ಇಲ್ಲಿ ಡಿಕ್ಟೇಟರ್ಗಳ ಯೋಚನೆಗಳು ಯಾವಾಗಲೂ ಎಷ್ಟು ಡಿಫರೆಂಟ್ ಆಗಿರುತ್ತವೆ ಅನ್ನೋದನ್ನು ಕೂಡ ಇದು ತೋರಿಸ್ತಾ ಇದೆ. ಗೆಳೆಯರೆ, ಜಗತ್ತು ಮತ್ತೊಮ್ಮೆ ಶೀತಲ ಸಮರದ ಕಾಲಕ್ಕೆ ಹೋಗಬೇಕು. ಎರಡು ಬಣಗಳಿರಬೇಕು, ಎಲ್ಲದರಲ್ಲೂ ಸ್ಪರ್ಧೆ ಇರಬೇಕು, ನಮ್ಮ ಕೂಟ ಅಲ್ಲಿ ಸ್ಟ್ರಾಂಗ್ ಆಗಿರಬೇಕು ಮತ್ತು ಜಗತ್ತು ಸದಾ ನಮ್ಮ ಹಿಂದೆನೇ ನಿಲ್ಲಬೇಕು ಅನ್ನೋ ತನ್ನ ಮನದಾಳದ ಆಸೆಯನ್ನು ಕಿಮ್ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಈ ಮುಂದೆ ವ್ಯಕ್ತಪಡಿಸಿದ್ದಾನೆ. ಆತನ ಇಂಥ ಕೋರಿಕೆಗೆ ಕಾರಣ ಆಗ್ತಾ ಇರೋದು ಅಮೆರಿಕ. ಈಗ ಅಮೆರಿಕಾದ ಅಸಹನೆಯನ್ನ ಇರಾನ್ ಯುದ್ಧ ಮತ್ತಷ್ಟು ಹೆಚ್ಚು ಮಾಡಿದೆ. ಅಲ್ಲಿ ಅಮೆರಿಕಾದ ಮಿತ್ರರು ಸಣ್ಣಗೆ ದೂರಾದಂತೆ ಕಾಣ್ತಾ ಇದ್ದಾರೆ. ಟ್ರಂಪ್ ಅವರ ಕೊಳಕು ಬಾಯಿ ಅಮೆರಿಕಾದಿಂದ ಜಗತ್ತೇ ದೂರ ನಿಲ್ಲೋ ಹಾಗೆ ಮಾಡ್ತಾ ಇದೆ. ಬಾಯಿ ಬಿಟ್ರೆ ನಾನಾ ದೇಶಗಳ ನಾಯಕರನ್ನ ಟ್ರಂಪ್ ಲೇವಡಿ ಮಾಡ್ತಾರೆ. ನಮ್ಮ ಹಣದ ಮೇಲೆ ಅವರು ಬದುಕ್ತಾ ಇದ್ದಾರೆ ಅಂತ ಹೇಳ್ತಾರೆ. ಕಂಡಿದ್ದೆಲ್ಲ ಬೇಕು ಅಂತ ಬಯಸ್ತಾರೆ. ನಿಮಗೆ ನಾವ್ಯಾಕೆ ಹಣ ಕೊಡಬೇಕು ಅಂತ ಕೇಳ್ತಾರೆ. ಮೊದಲು ಅಮೆರಿಕ, ಆಮೇಲೆ ನೀವು ಅಂತ ಮಿತ್ರ ದೇಶಗಳಿಗೂ ಹೇಳ್ತಾರೆ. ಅಮೆರಿಕಾದ ಪಾಲಿಗೆ ಮಿತ್ರ ದೇಶಗಳು ಅಂದರೆ ಸಮಾನ ದೇಶಗಳು ಅಂತಲ್ಲ, ಗುಲಾಮ ದೇಶಗಳು ಅನ್ನೋದು ಗೊತ್ತಿರೋ ವಿಷಯನೇ. ಆದರೆ ಅದನ್ನು ಇಷ್ಟು ನೇರವಾಗಿ ಯಾವ ಅಧ್ಯಕ್ಷನೂ ಇದುವರೆಗೆ ಹೇಳಿರಲಿಲ್ಲ. ಅದನ್ನು ಟ್ರಂಪ್ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಅಮೆರಿಕಾದ ಅಲೈಸ್ ಅವರಿಂದ ದೂರ ಆಗ್ತಾ ಇವೆ. ಇನ್ನು ಇರಾನ್ ಜೊತೆಗಿನ ಯುದ್ಧದಲ್ಲಿ ಅಮೆರಿಕ ಇದುವರೆಗೆ ಸಾಧಿಸಿದ್ದು ಅಂತ ಏನೂ ಇಲ್ಲ. ರೆಜಿಮನ್ನು ಚೇಂಜ್ ಮಾಡೋದಕ್ಕೆ ಆಗಲಿಲ್ಲ. ಮಿಸೈಲ್ಗಳನ್ನು ಸಂಪೂರ್ಣವಾಗಿ ನಾಶ ಮಾಡೋದಕ್ಕೂ ಸಾಧ್ಯ ಆಗಲಿಲ್ಲ. ಇರಾನ್ ಇನ್ನೂ ತನ್ನ 50% ಆಯುಧಗಳನ್ನು ಇಟ್ಕೊಂಡಿದೆ ಅಂತ ಹೇಳ್ತಾರೆ. ಹಾಗೆ ಯುದ್ಧಕ್ಕೂ ಮೊದಲು ಹಾರ್ಮೂಜಲ್ಲಿ ಸಂಚಾರ ಆದರೂ ಸುಗಮವಾಗಿತ್ತು. ಈಗ ಅಲ್ಲಿ ಹಡಗುಗಳು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತೀರಾ ಹೋಗಬೇಕು ಅಂದರೆ ನಮಗೆ ಟೋಲ್ ಕಟ್ಟಿ ಹೋಗಿ ಅಂತ ಇರಾನ್ ಹೇಳ್ತಾ ಇದೆ. ಅರಬ್ ದೇಶಗಳಿಗೆ ಸಂಪೂರ್ಣವಾಗಿ ರಕ್ಷಣೆ ಕೊಡೋದಕ್ಕೆ ಕೂಡ ಅಮೆರಿಕಾಗೆ ಸಾಧ್ಯ ಆಗಿಲ್ಲ. ಅವರ ತೈಲ ಫೆಸಿಲಿಟಿಗಳು, ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರು ನಾಶ ಆಗಿದೆ. ಇಷ್ಟೆಲ್ಲ ಆದಮೇಲೂ ಅಮೆರಿಕ ಇರಾನ್ ಜೊತೆ ಸಂಧಾನಕ್ಕೆ ಮಾತುಕತೆಗಳಿಗೆ ಹೋಗಿದೆ. ಆ ಸಂಧಾನದ ಮಾತುಕತೆಗಳಿಗೆ ಯುದ್ಧದ ನಿಜವಾದ ಸಂತ್ರಸ್ತರು ಅಂತ ಕರೆಸ್ಕೊಳ್ತಾ ಇರೋ ಅರಬ್ ದೇಶಗಳಿಗೆ ಆಹ್ವಾನನೇ ಇಲ್ಲ. ಅಲ್ಲಿ ಇಸ್ರೇಲ್ ಕೂಡ ಇಲ್ಲ. ಅಮೆರಿಕ ಇರಾನ್ ಜೊತೆ ಸಂಧಾನ ಮಾಡ್ಕೊಂಡು ಬಂದರೆ ಅರಬ್ ದೇಶಗಳ ಮೇಲಾಗಿರುವ ದಾಳಿಗೆ, ಅವರಿಗುಂಟಾಗಿರೋ ನಷ್ಟಕ್ಕೆ ಪ್ರತೀಕಾರ ಹೇಳಬೇಕಾಗಿರೋದು ಯಾರು? ಹೀಗಾಗಿ ಅರಬರು ಕೂಡ ಅಮೆರಿಕಾದಿಂದ ದೂರ ಆಗ್ತಾ ಇದ್ದಾರೆ. ಅವರಿಗೀಗ ನಂಬಿಕೆಯ ಪಾಲುದಾರ ಬೇಕು, ಬಲಿಷ್ಠ ಪಾಲುದಾರ ಬೇಕು. ಒಟ್ಟಾರೆ ಅಮೆರಿಕಾದ ಜೊತೆ ಸದ್ಯಕ್ಕೆ ಯಾರೂ ಮಿತ್ರರಿಲ್ಲ. ಯುರೋಪಿಯನ್ ದೇಶಗಳು ಪಾಲುದಾರರನ್ನು ಹುಡುಕ್ತಾ ಇವೆ. ಇಂಥ ಹೊತ್ತಲ್ಲಿ ಅಮೆರಿಕಾದ ವಿರುದ್ಧ ಚೈನಾ, ರಷ್ಯಾಗಳು ಸೇರಿ ಶೀತಲ ಸಮರವನ್ನು ಸಾರಿದರೆ ಅಮೆರಿಕಾದ ಮಿತ್ರ ದೇಶಗಳು ಕೂಡ ಅಮೆರಿಕಾನ ಬಿಟ್ಟು ಚೈನಾ, ರಷ್ಯಾಗಳ ಹಿಂದೆ ಬಂದು ಬಿಡುತ್ತವೆ ಅಂತ ಕಿಮ್ ಜಾಂಗ್ ಉನ್ ಚೈನಾಗೆ ತಿಳಿಸಿದ್ದಾನೆ. ಇಲ್ಲಿ ಕಿಮ್ ಆಡಿರೋ ಮಾತುಗಳು ಚೈನಾಗೆ ಕೂಡ ಇಷ್ಟ ಆಗಬಹುದು. ಯಾಕೆಂದರೆ ಟ್ರಂಪ್ ಆಡಳಿತ ಬಂದ ನಂತರ ಚೈನಾ ಮತ್ತು ಅಮೆರಿಕಾದ ನಡುವಿನ ಸಂಘರ್ಷಗಳು ಕೂಡ ಹೆಚ್ಚಾಗ್ತಾ ಇವೆ. ಅಲ್ಲಿ ಟ್ರೇಡ್ ವಾರ್ ನಡೀತಾ ಇದೆ. ಚೈನಾದ ಮೇಲೆ ಅಮೆರಿಕ ಸಾಕಷ್ಟು ಟ್ಯಾರಿಫ್ ಅನ್ನು ಹೇರಿದೆ. ಇನ್ನು ಚೈನಾ ಈಗಾಗಲೇ ಅಮೆರಿಕಾದ ಮಿತ್ರರನ್ನು ತನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಪ್ರಯತ್ನಗಳನ್ನೂ ಮಾಡ್ತಾ ಇದೆ. ಅವರು ಈಗಾಗಲೇ ಶುರು ಮಾಡಿರೋ ಕೆಲಸದ ಬಗ್ಗೆ ಕಿಮ್ ಇಲ್ಲಿ ಮತ್ತೊಮ್ಮೆ ಐಡಿಯಾನ ಕೊಡ್ತಾ ಇದ್ದಾನೆ. ಗೆಳೆಯರೆ, ಇಲ್ಲಿ ಅಮೆರಿಕ ವಿರುದ್ಧ ಕಿಮ್ಗೆ ಯಾಕಿಷ್ಟು ಸಿಟ್ಟು ಅನ್ನೋ ಬಗ್ಗೆ ಸ್ವಲ್ಪ ನೋಡ್ಬಿಟ್ಟು ಆಮೇಲೆ ಈ ಹೊಸ ಐಡಿಯಾದ ಬಗ್ಗೆ ಮಾತಾಡೋಣ. ಅಮೆರಿಕ ಮತ್ತು ಉತ್ತರ ಕೊರಿಯಾ ನಡುವಿನ ಸಂಘರ್ಷಕ್ಕೆ 7 ದಶಕಗಳ ಇತಿಹಾಸ ಇದೆ. ಅವತ್ತಿಗೆ ಕೊರಿಯನ್ ವಾರ್ನ ಸಂದರ್ಭದಲ್ಲಿ ಉತ್ತರ ಕೊರಿಯಾ ಪರ ಸೋವಿಯತ್ ನಿಂತರೆ ದಕ್ಷಿಣ ಕೊರಿಯಾನ ಅಮೆರಿಕ ಬೆಂಬಲಿಸಿತು. ಆ ಯುದ್ಧದಲ್ಲಿ ಯಾರೂ ಗೆಲ್ಲಿಲ್ಲ, ಯಾರೂ ಸೋಲ್ಲೂ ಇಲ್ಲ. ಅವತ್ತು ಭಾರತದ ಮಧ್ಯಸ್ಥಿಕೆಯಲ್ಲಿ ಆ ಯುದ್ಧ ಕೊನೆಗಾಣ್ತು. ಇಷ್ಟಾದರೂ ಅಮೆರಿಕಾದ ನಿರ್ಬಂಧಗಳು ಉತ್ತರ ಕೊರಿಯಾನ ಹಿಂಡಿ ಹಿಪ್ಪೆ ಮಾಡಿದ್ವು. ಹೀಗಾಗಿ ಉತ್ತರ ಕೊರಿಯಾ ಅಮೆರಿಕಾದ ವಿರುದ್ಧ ಇವತ್ತಿಗೂ ಗುಟ್ರ ಹಾಕ್ತಾ ಇದೆ. ಅದು ಅಣ್ವಸ್ತ್ರಗಳನ್ನ, ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಮಾಡ್ಕೊಳ್ತಾ ಇದೆ ಅನ್ನೋದು ಗೊತ್ತಾದ ನಂತರ
ಅಮೆರಿಕಾದ ಹಿಡಿತ ಮತ್ತಷ್ಟು ಬಿಗಿಯಾಯಿತು. ಅದರಲ್ಲೂ ಅಮೆರಿಕಾಗೆ ಟ್ರಂಪ್ ಅಧ್ಯಕ್ಷರಾಗಿ ಬಂದ ಮೇಲೆ ನಿರ್ಬಂಧಗಳನ್ನು ಮತ್ತಷ್ಟು ಹೆಚ್ಚು ಮಾಡಲಾಯಿತು. ಅಷ್ಟೇ ಅಲ್ಲದೆ ವಿಶ್ವಸಂಸ್ಥೆ ಕೂಡ ಒಂದಷ್ಟು ನಿರ್ಬಂಧಗಳನ್ನು ವಿಧಿಸುವ ಹಾಗೆ ಅಮೆರಿಕ ನೋಡ್ಕೊಳ್ತು. ಅದು ಎಷ್ಟರ ಮಟ್ಟಿಗೆ ಅಂದರೆ ಉತ್ತರ ಕೊರಿಯಾದ ಬ್ಯಾಂಕಿಂಗ್, ಟ್ರೇಡ್, ಶಿಪ್ಪಿಂಗ್ ಹಾಗೂ ಟ್ರಾವೆಲ್ಸ್ ಮೇಲೆ ಕೂಡ ಅಮೆರಿಕಾದ ನಿರ್ಬಂಧಗಳಿವೆ. ಇನ್ನು ಅಮೆರಿಕಾದ ಆಫೀಸ್ ಆಫ್ ಫಾರಿನ್ ಅಫೇರ್ಸ್ ಉತ್ತರ ಕೊರಿಯಾದ ಟ್ರೇಡ್ ವಿರುದ್ಧ ಕ್ರಮ ಕೈಗೊಂಡಿದೆ. ಹಾಗೆ ಉತ್ತರ ಕೊರಿಯಾಗೆ ಸೇರಿದ್ದ ಅಮೆರಿಕಾದಲ್ಲಿನ ಆಸ್ತಿಪಾಸ್ತಿಗಳನ್ನೆಲ್ಲ ಮುಟ್ಟುಗೋಲು ಹಾಕೊಳ್ಳಲಾಗಿದೆ. ಸಾಕಷ್ಟು ಮಂದಿ ಉತ್ತರ ಕೊರಿಯಾದ ನಾಯಕರ ವಿರುದ್ಧ ಪ್ರವಾಸ ನಿರ್ಬಂಧಗಳನ್ನು ಕೂಡ ಅಮೆರಿಕ ಹೇರಿದೆ. ಇದರಿಂದ ಉತ್ತರ ಕೊರಿಯಾ ಬಸಬಳಿದು ಹೋಗ್ತಾ ಇದೆ. ಇನ್ನು 2006ರಲ್ಲಿ ವಿಶ್ವಸಂಸ್ಥೆ ಕೂಡ ಉತ್ತರ ಕೊರಿಯಾದ ಮೇಲೆ ನಿರ್ಬಂಧಗಳನ್ನು ವಿಧಿಸುವ ಹಾಗೆ ಅಮೆರಿಕ ನೋಡ್ಕೊಳ್ತು. ಅದರಲ್ಲೂ ಉತ್ತರ ಕೊರಿಯಾದ ಆರ್ಥಿಕ ಮೂಲಗಳನ್ನು ಹೊಡೆದು ಬಿಡೋ ಕೆಲಸ ಅಲ್ಲಿ ನಡೀತು. ಅಲ್ಲಿಂದ ಜಗತ್ತಿನ ಸಾಕಷ್ಟು ಭಾಗಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದ್ದ ಕಲ್ಲಿದ್ದಲು, ಮಿನರಲ್ಸ್, ಟೆಕ್ಸ್ಟೈಲ್ಸ್ ಹಾಗೂ ಸೀ ಫುಡ್ಗಳ ಮಾರಾಟವನ್ನು ಅಮೆರಿಕ ತಡೀತು. ಅದರ ಜೊತೆ ಉತ್ತರ ಕೊರಿಯಾಗೆ ಯಾವುದೇ ಹೆವಿ ಮೆಷನರಿಗಳು ಹೋಗಬಾರದು ಅಂತ ಕೂಡ ಅಮೆರಿಕ ಹೇಳ್ತು. ಅಲ್ಲಿ ಐಷಾರಾಮಿ ಕಾರುಗಳ ರಫ್ತಿಗೆ ಕೂಡ ರೆಸ್ಟ್ರಿಕ್ಷನ್ ಅನ್ನು ಹೇರಲಾಯಿತು. ಇದರ ಜೊತೆ ಉತ್ತರ ಕೊರಿಯಾ ಪ್ರತಿ ವರ್ಷ 4 ಮಿಲಿಯನ್ ಬ್ಯಾರಲ್ನಷ್ಟು ಮಾತ್ರ ಕಚ್ಚಾ ತೈಲವನ್ನು ಆಮದು ಮಾಡ್ಕೋಬೇಕು. ಹಾಗೆ 5 ಲಕ್ಷ ಲೀಟರ್ನಷ್ಟು ಪೆಟ್ರೋಲನ್ನು ಮಾತ್ರ ಅವರು ಆಮದು ಮಾಡ್ಕೋಬಹುದು. ಅದರ ಮೇಲೆ ಹೆಚ್ಚಿನದ್ದನ್ನು ಅವರು ಆಮದು ಕೂಡ ಮಾಡ್ಕೊಳ್ಳೋ ಹಾಗಿಲ್ಲ. ಹಾಗೆ ಅಮೆರಿಕಾಗೆ ಥ್ರೆಟ್ ಆಗಿರುವ ವೆಪನ್ಗಳನ್ನು ಬಿಡಿ, ಬೇರೆ ಯಾವುದೇ ಆಯುಧಗಳನ್ನು, ಡ್ಯೂಯಲ್ ಯೂಸೇಜ್ ಬಿಡಿ ಭಾಗಗಳನ್ನು ಅಂದರೆ ಆಯುಧ ಮತ್ತು ನಾಗರಿಕ ಉಪಯೋಗ ಎರಡಕ್ಕೂ ಬಳಸುವ ಬಿಡಿ ಭಾಗಗಳನ್ನು ಕೂಡ ಉತ್ತರ ಕೊರಿಯಾಗೆ ಯಾರೂ ಮಾರಾಟ ಮಾಡೋ ಹಾಗಿಲ್ಲ. ಇನ್ನು ಉತ್ತರ ಕೊರಿಯಾದ ಜಲಗಡಿ ಬಳಿಯಲ್ಲಿ ಅಮೆರಿಕ ಹಾಗೂ ವಿಶ್ವಸಂಸ್ಥೆಯ ಗಸ್ತು ಪಡೆಗಳಿವೆ. ಅಲ್ಲಿ ಅವುಗಳ ಪ್ಯಾಟ್ರೋಲಿಂಗ್ ಕಾರಣದಿಂದ ಉತ್ತರ ಕೊರಿಯಾಗೆ ಐಷಾರಾಮಿ ವಸ್ತುಗಳು ಹೋಗೋದಿಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇಷ್ಟಾದರೂ ಉತ್ತರ ಕೊರಿಯಾದ ಕಿಮ್ ಕೆಲ ತಿಂಗಳ ಹಿಂದೆ ಒಂದು ಲಕ್ಸುರಿ SUV ಬಂದದ್ದು ಸಾಕಷ್ಟು ಜನರಿಗೆ ಅಚ್ಚರಿಯನ್ನುಂಟು ಮಾಡ್ತು. ಗೆಳೆಯರೆ, ಇಲ್ಲಿ ಅಮೆರಿಕ ಉತ್ತರ ಕೊರಿಯಾ ಅನ್ನೋ ಈ ದೇಶದ ಮೇಲೆ ಇಷ್ಟೊಂದು ನಿರ್ಬಂಧಗಳನ್ನ ಹೇರಿದೆಯಲ್ಲ, ಇದರಿಂದ ಉತ್ತರ ಕೊರಿಯಾಗೆ ಸಮಸ್ಯೆ ಉಂಟಾಗ್ತಾ ಇದೆ ಅನ್ನೋದೇನೋ ನಿಜ. ಆದರೆ ಅಮೆರಿಕಾಗೆ ಯಾವ ಲಾಭನೂ ಆಗ್ತಾ ಇಲ್ಲ. ಲಾಭ ಆಗ್ತಾ ಇರೋದು ಚೈನಾಗೆ. ಇದು ಅಮೆರಿಕಾಗೆ ಅರ್ಥ ಆಗ್ತಾ ಇಲ್ಲ. ಉತ್ತರ ಕೊರಿಯಾದ ಕಲ್ಲಿದ್ದಲನ್ನ ಯಾರು ಖರೀದಿ ಮಾಡಬಾರದು ಅಂತ ಅಮೆರಿಕ ಹೇಳುತ್ತೆ. ಹೀಗಾಗಿ ಆ ಕಲ್ಲಿದ್ದಲು ಕಡಿಮೆ ಬೆಲೆಗೆ ಚೈನಾದ ಪಾಲಾಗುತ್ತೆ. ಉತ್ತರ ಕೊರಿಯಾ ತನ್ನಲ್ಲಿನ ಸಾಕಷ್ಟು ವಸ್ತುಗಳನ್ನ ಚೈನಾಗೆ ಮಾರಾಟ ಮಾಡುತ್ತೆ, ಡಿಸ್ಕೌಂಟ್ ಬೆಲೆಯಲ್ಲಿ ಮಾರಾಟ ಮಾಡುತ್ತೆ. ಇಲ್ಲಿ ಅಮೆರಿಕ ಯಾವ್ಯಾವ ದೇಶಗಳ ಮೇಲೆ ನಿರ್ಬಂಧಗಳನ್ನ ಹೇರ್ತಾ ಇದೆಯೋ ಆ ಎಲ್ಲ ದೇಶಗಳಿಂದಲೂ ಲಾಭ ಮಾಡ್ಕೊಳ್ತಾ ಇರೋದು ಚೈನಾನೇ. ಈಗ ನೋಡಿ, ಇರಾನ್ನ ತೈಲದ ಮೇಲೆ ಅಮೆರಿಕ ನಿರ್ಬಂಧಗಳನ್ನ ಹೇರ್ತು. ಭಾರತ ಇರಾನ್ನಿಂದ ತೈಲ ಖರೀದಿಯನ್ನ ನಿಲ್ಲಿಸಬೇಕಾಗಿ ಬಂತು. ಹಾಗಂತ ಇರಾನ್ ತೈಲವನ್ನ ಯಾರಿಗೂ ಮಾರಾಟನೇ ಮಾಡಲಿಲ್ವೇ? ಇರಾನ್ನ ತೈಲ ಭೂಮಾರ್ಗದ ಮೂಲಕ ಮತ್ತು ಶಾಡೋ ಫ್ಲೀಟ್ಗಳ ಮೂಲಕ ಚೈನಾನ ದೊಡ್ಡ ಪ್ರಮಾಣದಲ್ಲಿ ತಲುಪ್ತಾ ಹೋಯಿತು. ಕಡಿಮೆ ರೇಟಿಗೆ ಇರಾನ್ ತನ್ನ ತೈಲವನ್ನು ಚೈನಾಗೆ ಕೊಡ್ತು. ಅದರಿಂದ ಚೈನಾ ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ಮಾಡಿಕೊಳ್ತು. ವೆನೆಜುಲಾದಿಂದ ಕೂಡ ತೈಲ ಹೋಗ್ತಾ ಇದ್ದದ್ದು ಚೈನಾಗೇನೆ. ರಷ್ಯಾ ಕೂಡ ತನ್ನ ಬಹುತೇಕ ತೈಲವನ್ನ ಚೈನಾಗೆ ಕೊಡ್ತಾ ಇದೆ. ಇನ್ನೊಂದಷ್ಟು ತೈಲವನ್ನ ಭಾರತ ಕೂಡ ರಷ್ಯಾದಿಂದ ಆಮದು ಮಾಡ್ಕೊಳ್ತಾ ಇದೆ. ಇಲ್ಲಿ ಅಮೆರಿಕಾದ ನಿರ್ಬಂಧಗಳನ್ನ ಕೂಡ ಚೈನಾ ತನ್ನ ಲಾಭಕ್ಕೆ ಬಳಸ್ಕೋತಾ ಇದೆ ಅಂದ ಮೇಲೆ ಅಮೆರಿಕಾದ ನಿರ್ಬಂಧಗಳು ಚೈನಾಗೆ ಅಪ್ಲೈ ಆಗ್ತಾ ಇಲ್ಲ ಅಂತ ಅರ್ಥ. ಅಂದ್ರೆ ಚೈನಾ ಅಮೆರಿಕಾಗೆ ಸರಿಸಮಾನವಾಗಿ ಪ್ಯಾರಲಲ್ ಆಗಿ ಬೆಳೆದು ನಿಂತಿದೆ. ಹೀಗಾಗಿ ಅಮೆರಿಕಾದ ವಿರುದ್ಧ ಶೀತಲ ಸಮರವನ್ನ ಸಾರೋದಿಕ್ಕೆ ಇದು ಸರಿಯಾದ ಸಮಯ ಅಂತ ಇಲ್ಲಿ ಕಿಮ್ ಹೇಳ್ತಾ ಇದ್ದಾನೆ. ಇನ್ನು ಇಲ್ಲಿ ವಿಶ್ವಸಂಸ್ಥೆ ಕೂಡ ಈ ಉತ್ತರ ಕೊರಿಯಾದ ಮೇಲೆ ಒಂದಷ್ಟು ನಿರ್ಬಂಧಗಳನ್ನು ವಿಧಿಸಿತು. ಅದು ಇವತ್ತಲ್ಲ, ಕಿಮ್ ಅವರ ತಂದೆ ಕಿಮ್ ಜಾಂಗ್ ಇಲ್ ಕಾಲದಲ್ಲೇ ಉತ್ತರ ಕೊರಿಯಾದ ಮೇಲೆ ವಿಶ್ವಸಂಸ್ಥೆಯ ನಿರ್ಬಂಧಗಳು ಬಿದ್ವು. ಇಲ್ ಅಮೆರಿಕಾಗೆ ಸಡ್ ಹೊಡೆದ್ರು. ಅವರು 2006ರ ಹೊತ್ತಿಗಾಗಲೇ ಉತ್ತರ ಕೊರಿಯಾದಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಹಾಗೂ ಅಣ್ವಸ್ತ್ರ ಕಾರ್ಯಕ್ರಮಗಳನ್ನು ಆರಂಭ ಮಾಡಿದ್ರು. ಅದು ಕಿಮ್ನ ಕಾಲದಲ್ಲಿ ಮತ್ತಷ್ಟು ದೊಡ್ಡದಾಗಿ ಬೆಳೀತು. ಈಗ ಕಿಮ್ ನೇತೃತ್ವದ ಉತ್ತರ ಕೊರಿಯಾ ಅಮೆರಿಕಾಗೆ ಆಯುಧಗಳಲ್ಲಿ ಸವಾಲೊಡ್ಡುತ್ತಾ ಇದೆ. ಉತ್ತರ ಕೊರಿಯಾದ ಬಳಿ ಅಮೆರಿಕಾನೂ ತಲುಪಬಲ್ಲ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿವೆ. ಅಲ್ಲಿ ಹೌಸಂಗ್ 15 ಅನ್ನ 2017ರಲ್ಲೇ ಉತ್ತರ ಕೊರಿಯಾ ತನ್ನ ಬತ್ತಳಿಕೆಗೆ ಸೇರಿಸಿಕೊಳ್ತು. ಅದು 13,000 ಕಿಲೋಮೀಟರ್ನಷ್ಟು ದೂರವನ್ನು ಕ್ರಮಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ ಹೌಸಂಗ್ 17, 18 ಮತ್ತು 19ಗಳು ಕೂಡ ಅಮೆರಿಕಾದ ಯಾವ ಮೂಲೆಗೆ ಬೇಕಾದರೂ ಅಪ್ಪಳಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿರುವ ಮತ್ತು ಅಣ್ವಸ್ತ್ರದ ಸಿಡಿತಲೆಗಳನ್ನು ಸಾಗಿಸುವ ಶಕ್ತಿಯನ್ನ ಹೊಂದಿರುವ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲುಗಳು. ಇದರ ಜೊತೆ ಉತ್ತರ ಕೊರಿಯಾ ಭಯಾನಕವಾದ ಅಣ್ವಸ್ತ್ರ ಸಿಡಿತಲೆಗಳನ್ನು ತಯಾರು ಮಾಡಿಕೊಂಡಿದೆ. ಹಾಗೆ ಹೈಡ್ರೋಜನ್ ಬಾಂಬ್ ಅನ್ನು ಕೂಡ ಅವರು ತಯಾರು ಮಾಡಿಕೊಂಡಿದ್ದಾರೆ. ಇದೆಲ್ಲವನ್ನ ಅಮೆರಿಕಾದ
ನಿರ್ಬಂಧಗಳ ಕಾರಣಕ್ಕೆ ಮತ್ತು ಅಮೆರಿಕ ಮೇಲಿನ ಸಿಟ್ಟಿಗೆ ಉತ್ತರ ಕೊರಿಯಾ ಮಾಡಿಕೊಂಡಿದೆ ಅಂತ ಸಾಕಷ್ಟು ಜನ ಹೇಳ್ತಾರೆ. ಇಲ್ಲಿ ಅಮೆರಿಕ 2019ರಲ್ಲಿ ಹನೋಯಲ್ಲಿ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜೊತೆ ಒಂದು ಮೀಟಿಂಗ್ ಅನ್ನು ಮಾಡುತ್ತೆ. ಆ ಮೀಟಿಂಗ್ ಯಶಸ್ವಿ ಆಗದೆ ಕಿಮ್ ತನ್ನ ಕೆಲಸವನ್ನು ತಾನು ಮುಂದುವರಿಸ್ತಾ ಹೋಗ್ತಾನೆ. ಅಮೆರಿಕ ಕೂಡ ಉತ್ತರ ಕೊರಿಯಾ ಜೊತೆಗಿನ ಸಂಘರ್ಷವನ್ನು ಮುಂದುವರಿಸ್ತಾ ಇದೆ. ಹೀಗಾಗಿ ಕಿಮ್ ಈಗ ಅಮೆರಿಕಾದ ವಿರುದ್ಧ ನಾವೆಲ್ಲ ಒಂದಾಗೋಣ, ಅಮೆರಿಕಾಗೊಂದು ಪಾಠ ಕಲಿಸೋಣ, ನಿಮ್ಮ ಹತ್ರ ಹಣ ಇದೆ, ಟೆಕ್ನಾಲಜಿ ಇದೆ, ದೊಡ್ಡ ಜನಸಂಖ್ಯೆ ಇದೆ, ದೊಡ್ಡ ಸೇನೆ ಇದೆ, ನಮ್ಮ ಜೊತೆ ರಷ್ಯಾ ಕೂಡ ಇದೆ, ಹಾಗೆ ನಮ್ಮ ಹತ್ರ ಅಮೆರಿಕಾನ ತಲುಪಬಲ್ಲ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿವೆ, ಅಣ್ವಸ್ತ್ರದ ಸಿಡಿತಲೆಗಳೂ ಇವೆ. ಹೀಗಾಗಿ ಅಮೆರಿಕ ವಿರುದ್ಧ ಒಂದು ಬಲಿಷ್ಠ ಕೂಟವನ್ನ ನೇರವಾಗಿ ರಚಿಸಿಕೊಳ್ಳೋದಕ್ಕೆ ಇದು ಸಕಾಲ ಅಂತ ಕಿಮ್ ಹೇಳೋದಕ್ಕೆ ಶುರು ಮಾಡಿದ್ದಾನೆ. ಇನ್ನು ಇಲ್ಲಿ ಕಿಮ್ಗೆ ಇಷ್ಟೊಂದು ಧೈರ್ಯ ಬರೋದಕ್ಕೆ ಕಾರಣ ರಷ್ಯಾ ಮತ್ತು ಯುಕ್ರೇನ್ ನಡುವೆ ನಡೀತಿರೋ ಯುದ್ಧ. ಆ ಯುದ್ಧದಲ್ಲಿ ರಷ್ಯಾದ ಪರವಾಗಿ ಉತ್ತರ ಕೊರಿಯಾದ ಸೈನಿಕರು ಕಾದಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ರಷ್ಯಾದಿಂದ ಉತ್ತರ ಕೊರಿಯಾಗೆ ಬೇಕಾಗಿರುವ ಆಹಾರ ಮತ್ತು ತೈಲದ ಸರಬರಾಜಾಗ್ತಾ ಇದೆ. ಇಲ್ಲಿ ಎರಡೂ ದೇಶಗಳು ಭೂಗಡಿಯನ್ನ ಹಂಚಿಕೊಂಡಿವೆ. ಹೀಗಾಗಿ ನೇರವಾಗಿ ರಷ್ಯಾ ಹಾಗೂ ಉತ್ತರ ಕೊರಿಯಾದ ನಡುವೆ ಸಂಪರ್ಕ ಸಾಧ್ಯ ಆಗ್ತಾ ಇದೆ. ರಷ್ಯಾ ಉತ್ತರ ಕೊರಿಯಾಗೆ ಬೇಕಾದ ಮೆಷಿನರಿಗಳು, ಟೆಕ್ನಾಲಜಿ ಸೇರಿದಂತೆ ಸಾಕಷ್ಟು ಸಹಾಯವನ್ನ ಮಾಡ್ತಾ ಹೋಗ್ತಾ ಇದೆ. ಹಾಗೆ ಯುಕ್ರೇನ್ ವಿರುದ್ಧ ರಷ್ಯಾ ಮಾಡ್ತಾ ಇರೋ ಯುದ್ಧಕ್ಕೆ ಉತ್ತರ ಕೊರಿಯಾ ಇದೇ ಮಾರ್ಗದಲ್ಲೇ ರೈಲುಗಳ ಮೂಲಕ ಆಯುಧಗಳನ್ನ ಮತ್ತು ತನ್ನ ಸೈನಿಕರನ್ನ ಸರಬರಾಜು ಮಾಡ್ತು ಅನ್ನೋದನ್ನು ಕೂಡ ನಾವಿಲ್ಲಿ ನೆನಪು ಮಾಡ್ಕೋಬೇಕು. ಹಾಗೆ ಚೈನಾ ಕೂಡ ಉತ್ತರ ಕೊರಿಯಾದ ಬೆನ್ನಿಗೆ ನಿಂತಿರೋದ್ರಿಂದ ಕಿಮ್ ಈಗ ಮೊದಲಿಗಿಂತ ಅಗ್ರೆಸಿವ್ ಆಗಿ ಅಮೆರಿಕ ವಿರುದ್ಧ ಮಾತಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ತೈವಾನ್ ಚೈನಾಗೆ ಸೇರಬೇಕು ಅಂತ ಕಿಮ್ ಹೇಳೋದಕ್ಕೆ ಶುರು ಮಾಡಿದಾನೆ. ಚೈನಾದ ಒನ್ ಚೈನಾ ಪಾಲಿಸಿಯನ್ನ ಆತ ಬೆಂಬಲಿಸ್ತಾನೆ. ಈ ಎಲ್ಲಾ ಮಾತುಗಳನ್ನ ಕಿಮ್ಮೇ ಆಡ್ತಾ ಇದ್ದಾನ ಅಥವಾ ಕಿಮ್ ಬಾಯಲ್ಲಿ ಇದನ್ನೆಲ್ಲ ಚೈನಾ ಆಡಿಸ್ತಾ ಇದೆಯಾ ಗೊತ್ತಿಲ್ಲ. ಅಂತೂ ಕಿಮ್ ಜಾಂಗ್ ಉನ್ ಮಾತ್ರ ಅಮೆರಿಕಾದ ವಿರುದ್ಧ ಸಿಡಿದು ಬೀಳ್ತಾ ಇದ್ದಾನೆ ಅನ್ನೋದಿಲ್ಲಿ ಸ್ಪಷ್ಟವಾಗ್ತಾ ಇದೆ. ಇನ್ನು ಮೊನ್ನೆ ಕೂಡ ಅಕಸ್ಮಾತ್ ಅಮೆರಿಕ ಏನಾದರೂ ಇರಾನ್ ವಿರುದ್ಧ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಬಳಸಿದ್ರೆ ಇಸ್ರೇಲ್ ಹಾಗೂ ಅಮೆರಿಕಾಗಳ ವಿರುದ್ಧ ನಾವು ಅಣ್ವಸ್ತ್ರಗಳಿಂದ ದಾಳಿಗಳನ್ನ ಮಾಡ್ತೀವಿ ಅಂತ ಕೂಡ ಕಿಮ್ ಹೇಳಿದಾನೆ. ಹಾಗಂತ ಕಿಮ್ ಜಾಂಗ್ ಉನ್ ಇಲ್ಲಿ ಅಮೆರಿಕಾದ ಮೇಲೆ ದಾಳಿ ಮಾಡಿಬಿಡ್ತಾನೆ ಅಂತಲ್ಲ, ಆದ್ರೆ ಅಮೆರಿಕಾದ ಪಾಲಿಗೆ ತನ್ನ ಮಾತುಗಳ ಮೂಲಕವೇ ಆಗಾಗ ಕಿಮ್ ತಲೆನೋವನ್ನಂತೂ ಉಂಟು ಮಾಡ್ತಾ ಇರ್ತಾನೆ. ಇದು ಗೆಳೆಯರೆ ಕಿಮ್ ಜಾಂಗ್ ಉನ್ ಮತ್ತು ಚೈನಾ ಮಾತುಕತೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.